ವೀಕ್ಷಕರೇ ನಮಸ್ಕಾರ. ನಿಮ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ಎಂಟ್ರಿ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಸ್ಕ್ಯಾಮ್ ನಡೀತಾ ಇದೆ. ಆ ಸ್ಕ್ಯಾಮ್ನರು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನಕ್ಕೆ ಈ ಮೋಸಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ, ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು ನಮ್ಮ ಮನೆಗೆ. ಏನಂತಂದರೆ, ಆ ಪಾರ್ಸಲ್ಲು ಬರುತ್ತೆ, ನೀವು ಆರ್ಡ್ರ್ ಮಾಡಿರಲ್ಲ ಅಥವಾ ಯಾರದೇ ನಿಮ್ಗೆ ಫೋನ್ ಮಾಡಿ ಅದನ್ನು ಬೇಕು ಅಂತ ನಿಮಗೆ ಕಳಿಸಿರಲ್ಲ. ಏನು ಮಾಡಿರ್ತಾರೆ ಅಂದರೆ, ಈ ಸ್ಕ್ಯಾಮ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಪಾರ್ಸಲ್ನ ಕಳಿಸ್ತಾರೆ. ಆ ಪಾರ್ಸಲ್ನ ನೀವು ಪಡಿಬೇಕು ಅಂತಂದರೆ ಅದ್ರ ಮೇಲೆ ಇರ್ತಕ್ಕಂಥ ಅಮೌಂಟ್ನ ಪೇ ಮಾಡಿ ನೀವು ಆ ಪಾರ್ಸಲ್ನ ಪಡ್ಕೋಬೇಕಾಗತ್ತೆ. ಆ ಪಾರ್ಸಲ್ನ ಪಡ್ಕೊಂಡಾದ್ಮೇಲೆ ಅವ್ರಿಗೆ ಅಮೌಂಟ್ ತುಂಬಾದ್ಮೇಲೆ ನೀವು ಪಾರ್ಸಲ್ ಏನಾದರೂ ನೀವು ತೊಗೊಂಡ್ರೆ ಅದು ಓಪನ್ ಮಾಡಿದರೆ ಅದರಲ್ಲಿ ಏನಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಏನಂತಂದ್ರೆ ಮೊಬೈಲ್ ಆಕ್ಸೆಸರೀಸ್ ಅಂತ ಬರೆದಿದ್ದಾರೆ. ನಮ್ಮ ಮೊಬೈಲ್ ಆಕ್ಸೆಸರೀಸ್ ನಾನು ಯಾರಿಗೆ ನನಗೆ ಕಳಿಸಿ ಅಂತಾನು ಹೇಳಿಲ್ಲ. ಬಟ್ ಏನಾಗಿದೆ ಅಂತಂದ್ರೆ, ಮೊಬೈಲ್ ಆಕ್ಸೆಸರೀಸ್ ನನ್ನ ಹೆಸರಿಗೆ ಬಂದಿದೆ. ಒಂದೇನಂದ್ರೆ, ಅವ್ರ ಕಾಂಟ್ಯಾಕ್ಟ್ ನಂಬರು ಕಳಿಸಿದಾರೆ, ಅವ್ರ ಅಡ್ರೆಸ್ ಕಳಿಸಿದಾರೆ. ಏನಂತಂದ್ರೆ ಇಲ್ಲಿ ನೋಡ್ಬೋದು, ಇಫ್ ಅನ್ಡೆಲಿವರ್ಡ್ ಪ್ಲೀಸ್ ರಿಟರ್ನ್ ಟು ಬಿಲೋ ಅಡ್ರೆಸ್ ಅಂತ ಇದೆ. ಏನ ಬೆಸ್ಟ್ ಬೈ ಅಂತ ಇದು ಆಕ್ಚುಲಿ ಅಡ್ರೆಸ್ 143 ಫಸ್ಟ್ ಮೇನ್ ರೋಡ್ ಅಂತ ಹಾಕಿದ್ದಾರೆ. ನೀವು ಅಡ್ರೆಸ್ ನೋಡಿದ್ರೂ ಗೊತ್ತಾಗುತ್ತೆ ಇದು ಫೇಕ್ ಇದೆ ಅಂತ. ನೋಡಿ, ಬೆಸ್ಟ್ ಬೈ 143 ಫಸ್ಟ್ ಮೇನ್ ರೋಡ್ ಅಂತ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಬಿಜಿ 5612 ನೋಡಿದ್ರೆ ಗೊತ್ತಾಗುತ್ತೆ ಅಡ್ರೆಸ್ ಫೇಕ್ ಇದೆ. ಮತ್ತು ಮೊಬೈಲ್ ನಂಬರ್ ಕಳಿಸಿದ್ದಾರೆ. ನೋಡೋಣ, ಈ ಮೊಬೈಲ್ ನಂಬರ್ ಕಾಲ್ ಮಾಡೋಣ, ಏನಂತ ರೆಸ್ಪಾನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ಒಂದು ವೇಳೆ ನೀವೇನಾದ್ರೂ ದುಡ್ಡು ಕೊಟ್ಟು ಆ ಪಾರ್ಸಲ್ನ ತೊಗೊಂಡ್ರಿ ಅಂತಂದರೆ, ಆ ಪಾರ್ಸಲಲ್ಲಿ ಓಪನ್ ಮಾಡಿದ್ರೆ ಈ ಥರ ಒಂದು ಪ್ಯಾಕ್ ಇರುತ್ತೆ. ಪೇಪರ್ ಪ್ಯಾಕ್ ಮಾಡಿರ್ತಾರೆ, ಪೇಪರ್ನ ಕವರ್ ಮಾಡಿರ್ತಾರೆ. ಪೇಪರ್ ಒಳಗಡೆ ಈ ಥರ ಬಾಕ್ಸ್ ಇರುತ್ತೆ. ವಿವೋ ಪವರ್ ಬ್ಯಾಂಕ್ ಅಂತ ಇರುತ್ತೆ. ಕೆಪಾಸಿಟಿ ಬಂದ್ಬಿಟ್ಟು 32,000 mAh ಅಂತ ಬರೆದಿರುತ್ತೆ. ಒಂದು ಕೇಬಲ್ ಇರುತ್ತೆ. ನೋಡ್ತಾ ಇದ್ರೆ ವೀಕ್ಷಕರೇ, ಒಂದು ಪವರ್ ಬ್ಯಾಂಕ್ ಇರುತ್ತೆ. ಆ ಪವರ್ ಬ್ಯಾಂಕ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿದ್ರೆ ಏನೋ ಒರಿಜಿನಲ್ಲೇ ಅನ್ಬೇಕು ಆ ಥರ ಇದೆ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಆದರೆ ಇದನ್ನು ನೀವು ಕನೆಕ್ಟ್ ಮಾಡಿದರೆ ಚಾರ್ಜ್ ಆಗಲ್ಲ, ಮೊಬೈಲು ಚಾರ್ಜೇ ಆಗಲ್ಲ. ಚಾರ್ಜೇ ಆಗಲ್ಲ. ಪವರ್ ಬಟನ್ನ ಪ್ರೆಸ್ ಮಾಡಿದ್ರು ಸಹ ಏನು ವರ್ಕ್ ಆಗಲ್ಲ. ಯಾಕಪ್ಪ ಅಂತಂದರೆ, ಇದು ಡಮ್ಮಿ. ಇದೇನು ಪವರ್ ಬ್ಯಾಂಕ್ ಇದೆಯಲ್ಲ, ಇದು ಡಮ್ಮಿ ಆಗಿರುತ್ತೆ. ಸುಮ್ಮನೆ ನೋಡೋಕೆ ಮಾತ್ರ ಬೆಲ್ಟ್ ಇರುತ್ತೆ, ಅಲ್ಲಿ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಕನೆಕ್ಟರ್ ಇರುತ್ತೆ. ಬಟ್ ಒಳಗಡೆಗೆ ಏನೂ ಇರಲ್ಲ. ಒಳಗಡೆ ಏನಿರುತ್ತೆ ಅಂತ ನಾನು ತೋರಿಸ್ತೀನಿ ಇವಾಗ. ನೋಡಿ, ಮಣ್ಣಿರುತ್ತೆ. ಮಣ್ಣು, ಒಂದು ಡಮ್ಮಿ ಬ್ಯಾಟ್ರಿ, ಯಾವುದೋ ಹಾಳಾಗಿದೆ ಇರೋ ಒಂದು ಬ್ಯಾಟ್ರಿ ಹಾಕಿರ್ತಾರೆ. ಸುಮ್ಮನೆ 2 ವಯರ್ ಇರುತ್ತೆ, ಮಣ್ಣು ಇರುತ್ತೆ. ವೇಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒರಿಜಿನಲ್ ಅನ್ಬೇಕು ಆ ಥರ ಇರುತ್ತೆ. ಬಟ್ ಬಿಚ್ಚಿ ನೋಡಿದ್ರೆ ಈ ಥರ ಇರುತ್ತೆ. ವೀಕ್ಷಕರೇ, ನಿನ್ನೆ ಬಂದಿದ್ದು ನಮ್ಮ ಮನೆಗೆ ನಮ್ಮ ತಂದೆಯವರ ಹೆಸರಿಂದ ಬಂದಿತ್ತು. ಬಟ್ ಅದನ್ನು ನಾನು ರಿಸೀವ್ ಮಾಡಲಿಲ್ಲ. ಇದೇ ರೀತಿ ಮುಂಚೆನೇ ಏನಾಗಿತ್ತು ಅಂತಂದರೆ, ನಮ್ಮ ಏರಿಯಾದಲ್ಲಿ ಒಬ್ಬರು ಬೇರೆಯವರು ತೊಗೊಂಡು ಈ ಥರ ಮೋಸ ಹೋಗಿದ್ರು. ಸೊ ಅವ್ರ ಹತ್ರ ಇಸ್ಕೊಂಬಂದು ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪಾರ್ಸಲ್ ಏನಾದರೂ ನಿಮ್ಮ ಮನೆಗೆ ಬಂದರೆ, ನೀವೇನಾದರೂ ಆರ್ಡರ್ ಮಾಡ್ದೇನೆ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ನಿಮ್ಗೆ ಈ ಥರ ಪಾರ್ಸಲ್ ಕಳಿಸಿದ್ರೆ ದಯಮಾಡಿ ತೊಗೊಳಕ್ಕೆ ಹೋಗಬೇಡಿ. ಬೇಕಾದರೆ ಅದರಲ್ಲಿ ಮೇಲೆ ಮೊಬೈಲ್ ಇರುತ್ತೆ ಅಂತ ಬೇಕಾದರೆ ಹೇಳ್ತಾರೆ, ಗೋಲ್ಡ್ ರಿಂಗ್ ಇದೆ ಅಂತ ಹೇಳ್ತಾರೆ, ಮತ್ತು ಪವರ್ ಬ್ಯಾಂಕ್ ಇದೆ ಅಂತ ಇರುತ್ತೆ, ಮೊಬೈಲ್ ಆಕ್ಸೆಸರೀಸ್ ಇರುತ್ತೆ ಅಂತ ಹೇಳ್ತಾರೆ. ಓಕೆನಾ? ಅದರಲ್ಲಿ ತುಂಬ ಮೋಸ ಹೋಗ್ತೀರಾ. 1500 ಇರ್ಬೋದು, 2000 ಇರ್ಬೋದು, 10,000 ಇರ್ಬೋದು. ಏನಂತಂದರೆ, ಮೊಬೈಲ್ ಆಫರ್ ಇದೆ ಸರ್, ನಿಮಗೆ 10,000ಕ್ಕೆ ಸಿಗ್ತಾ ಇದೆ ಅಂತ ಕಾಲ್ ಮಾಡ್ತಾರೆ. ಬೇಕಾದರೆ ನೀವು ಕಾಲ್ ಮಾಡಿದಾಗ ಬೇಕಾದ್ರೆ ರಿಸೀವ್ ಮಾಡ್ತಾರೆ, ತೊಗೊಳ್ಳೋವರೆಗೂ ತೊಗೋಬೋದಾ ಅಂತ ಹೇಳಿದ್ರೆ ರಿಸೀವ್ ನೀವು ತೊಗೊಳ್ಳೋವರೆಗೂ ಅವರು
ಅವರು ಮೊಬೈಲ್ ನಂಬರ್ ಆನ್ ಆಗಿರುತ್ತೆ. ನೀವು ಇದನ್ನು ತೊಗೊಂಡ್ಮೇಲೆ ಆಮೇಲೆ ಕಂಪ್ಲೀಟಾಗಿ ಅವ್ರ ಮೊಬೈಲು ಸ್ವಿಚ್ ಆಫ್ ಆಗಿರುತ್ತೆ. ಬೇಕಾದರೆ ಇವಾಗ ಕಾಲ್ ಮಾಡ್ತೀನಿ ನೋಡಿ. ಅವ್ರಿಗೆ ಕಾಲ್ ಮಾಡೋಣ ಆ ನಂಬರ್ಗೆ. number you are calling is either switched off or not ನೋಡಿ, ಅವ್ರ reachable ನಂಬರು at ಸ್ವಿಚ್ the ಆಫ್ moment. ಆಗಿರುತ್ತೆ. Please try ವಾಪಸ್ later. ಆ ಬಾಕ್ಸ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡುವ ಮತ್ತೆ ಆ ಬಾಕ್ಸ್ ನಿಮ್ಮ ನೋಡಿದ್ರೆ number switch off ಅಡ್ರೆಸ್ ನೋಡಿದ್ರೆ ಆಗಿದೆ ಫೇಕ್ ಅಂತ ಅಥವಾ ಗೊತ್ತೇ ಆಗುತ್ತೆ. ಸ್ಥಳದಲ್ಲಿ not reachable at the number you're calling is currently switched off. ನೋಡಿ, Please try later. ವಾಪಸ್ ನೀವು ಕಾಲ್ ಮಾಡಿದ್ರೆ ನೀವು ಅವರು ಕರೆ ಮಾಡುತ್ತಿರುವ ಕನೆಕ್ಟೇ ಆಗಲ್ಲ. ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯ ಓಕೆನಾ? ಈ ಥರ ಏನಾದರೂ ನಿಮ್ಗೆ ಪಾರ್ಸಲ್ ಬಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಈ ವಿಡಿಯೋ ತುಂಬ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ. ಈ ಇನ್ಫಾರ್ಮೇಷನ್ನ ತುಂಬ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಈ ಮೋಸ ಹೋಗೋದನ್ನು ತಡೀರಿ. ಧನ್ಯವಾದಗಳು.